ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ಸಿಕ್ಕಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ಸರ್ಕಾರದಿಂದ ಬಂದಿರುವಂತಹ ಈ 3 ಅಪ್ಡೇಟ್ಗಳನ್ನು ನೀವು ಕಂಪಲ್ಸರಿ ಫಾಲೋ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸರ್ಕಾರದಿಂದ ಬಂದಿರುವಂತಹ ಆ ಅಪ್ಡೇಟ್ಗಳು ಯಾವ್ಯಾವುದು, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋದ ಸ್ನೇಹಿತರೆ. ಇವತ್ತು ಮಂಗಳವಾರ ಸ್ನೇಹಿತರೆ. ಗೃಹಲಕ್ಷ್ಮಿ 30ನೇ ಕಂತಿನ ಹಣಕ್ಕೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರದಿಂದನೂ ಸಹ 2000 ಅಮೌಂಟ್ ಅನ್ನ ಹಾಕ್ತಾ ಇದ್ದಾರಲ್ಲ ಎಲ್ಲರಿಗೂ ಸಹ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಅಪ್ಡೇಟ್ಗಳನ್ನ ತಗೊಂಡು ಬಂದಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಒಂದೊಂದು ಅಪ್ಡೇಟ್ಗಳು ಸಹ ತುಂಬಾನೇ ಕಠಿಣವಾಗಿರುವಂತಹ ಅಪ್ಡೇಟ್ಗಳಂತಾನೆ ಹೇಳ್ಬೋದು. ಅದರಲ್ಲೂ 2 ಲಕ್ಷಕ್ಕಿಂತಲೂ ಅಧಿಕವಾದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ಳುವುದರಿಂದ ಕ್ಯಾನ್ಸಲ್ನು ಕೂಡ ಮಾಡಿದ್ದಾರೆ. ಏನಕ್ಕಪ್ಪ ಅಂದ್ರೆ ಸ್ನೇಹಿತರೆ, ಇತ್ತೀಚೆಗೆ ಸಾಕಷ್ಟು ಗೃಹಲಕ್ಷ್ಮಿ ಹಣವನ್ನ ತುಂಬಾನೇ ಫ್ರಾಡ್ ಆಗಿ ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ. ಯಾರ್ದೋ ಡಾಕ್ಯುಮೆಂಟ್ಸು ಯಾರಿಗೋ ಹಣ ಹೋಗ್ತಾ ಇತ್ತು, ಅದನ್ನೆಲ್ಲ ತಡೆಗಟ್ಟೋಕೆ ಸಾಕಷ್ಟು ಅಪ್ಡೇಟ್ಗಳನ್ನ ತಗೊಂಡು ಬಂದಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ರೇಷನ್ ಕಾರ್ಡ್ ಅಲ್ಲೂ ಸಹ ಇವಾಗ ಅರ್ಜಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಗೃಹಲಕ್ಷ್ಮಿ ಹಣಕ್ಕೂ ರೇಷನ್ ಕಾರ್ಡ್ಗೂ ಏನಪ್ಪಾ ಲಿಂಕ್ ಅಂತ ಕೇಳಿದ್ರೆ ಅವೆರಡಕ್ಕೂ ಕೂಡ ತುಂಬಾನೇ ಲಿಂಕ್ ಅನ್ನ ಇಟ್ಟಿದ್ದಾರೆ ಸ್ನೇಹಿತರೆ. ಎರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬೆಂಗಳೂರು ಗ್ರಾಮಾಂತರ ಹಾಗೆ ರಾಯಚೂರು, ಬಿಜಾಪುರ ಈ ಕಡೆ ಎಲ್ಲ ರಿಲೀಸ್ ಆಗಿದೆ ಸ್ನೇಹಿತರೆ. ಹಣವೆಲ್ಲ ಬೆಳಗಿನ ಜಾವ 10:30 ಒಳಗಡೆ ನಿಮ್ಮ ಖಾತೆಗೆ ಬಂದು ಸೇರುತ್ತದೆ ಅಂತಾನೆ ಹೇಳ್ಬೋದು. ಅದರಲ್ಲೂ 3 ತಿಂಗಳ ಹಣ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಕೂಡ ಬಂದಿರಲಿಲ್ಲ. ಆ 3 ಕಂತಿನ ಹಣ ಟೋಟಲ್ ಆಗಿ 6,000 ಸಹ ನಿಮ್ಮ ಖಾತೆಗೆ ಬರುವಂತ ಸಾಧ್ಯತೆ ಅತಿ ಹೆಚ್ಚು ಇದೆ ಸ್ನೇಹಿತರೆ ಅಂತಾನೆ ಹೇಳ್ಬೋದು. ಇನ್ನು ಸರ್ಕಾರದಿಂದ ಬಂದಿರುವಂತಹ ಸಾಕಷ್ಟು ಅಪ್ಡೇಟ್ಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಳುವವರು ಬಯೋಮೆಟ್ರಿಕ್ ಅನ್ನ ಮಾಡಿಸಿರ್ಬೇಕಂತೆ ಸ್ನೇಹಿತರೆ, ಅದೊಂದು ಅಪ್ಡೇಟ್ ಬಂದಿದೆ. ಇನ್ನು ಸ್ನೇಹಿತರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಅಂತೂ ಕಂಪಲ್ಸರಿ ಇರಲೇಬೇಕು ಸ್ನೇಹಿತರೆ. 3 ತಿಂಗಳು ಒಳಗಡೆ ಸ್ನೇಹಿತರೆ ನೀವು ರೇಷನ್ ಅನ್ನ ತಗೊಂಡೇ ಇರಬೇಕು. 3 ತಿಂಗಳು ಆದ್ಮೇಲೂ ಸಹ ನೀವು ರೇಷನ್ ಅನ್ನ ಏನಾದರೂ ತಗೊಂಡಿಲ್ಲ ಅಂತಂದ್ರೆ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಕೈಗೆ ಸೇರೋದಿಲ್ಲ ಸ್ನೇಹಿತರೆ. ಎರಡನೇದಾಗಿ ಸ್ನೇಹಿತರೆ, ನಿಮ್ಮ ಇಯರ್ಲಿ ಟರ್ನ್ ಓವರ್ ಅಂದ್ರೆ ಸ್ನೇಹಿತರೆ ಒಂದು ವರ್ಷಕ್ಕೆ ನಿಮ್ಮ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತಲ ಒಳಗಡೆ ಇರಬೇಕು ಸ್ನೇಹಿತರೆ. 7 ಲಕ್ಷಕ್ಕಿಂತ ಹೆಚ್ಚಿಗೆ ಏನಾದ್ರು ಇತ್ತು ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು 3ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನೀವು ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ಗೆ ಲಿಂಕ್ ಅನ್ನ ಮಾಡಿಸಿರ್ಬೇಕಂತೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಅವಾಗ್ಲೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಕ್ಯಾನ್ಸಲ್ ಅನ್ನ ಮಾಡ್ತಾರಂತೆ. ಇನ್ನು 4ನೇದಾಗಿ ಸ್ನೇಹಿತರೆ, ಇದೊಂದು ಯಾವ ತರ ಅಪ್ಡೇಟ್ ಅಂತ ಗೊತ್ತಾಗ್ಲಿಲ್ಲ ಸ್ನೇಹಿತರೆ. ಗೌರ್ಮೆಂಟ್ ಕೆಲಸವನ್ನ ಯಾರಾದ್ರೂ ಮನೆಯಲ್ಲಿ ಹೊಂದಿತ್ತು ಅಂದ್ರೆ ಸ್ನೇಹಿತರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಅಪ್ಡೇಟ್ ಗಳನ್ನ ತರ್ತಾ ಇದ್ದಾರೆ ಸ್ನೇಹಿತರೆ. ಏನೋ ಗೊತ್ತಿಲ್ಲ ಇಷ್ಟೊಂದು ಅಪ್ಡೇಟ್ ಗಳನ್ನ ತರ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತೀನಿ ಅಂದ್ರೆ ಇವಾಗ ಸಿಕ್ಕಾಪಟ್ಟೆ ಟೈಟ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲರೂ ಕೂಡ 2,000 ಕೊಡ್ಬೇಕು ಅಂತ ಈ ರೀತಿಯಾಗಿ ಅಪ್ಡೇಟ್ ಗಳನ್ನ ತರ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ 2 ಲಕ್ಷ ಜನಕ್ಕಿಂತಲೂ ಅಧಿಕವಾದ ಜನರಿಗೆ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಳುವಂತಹ ಅರ್ಹತೆಯನ್ನ ಕಟ್ಟನ್ನ ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದ್ರೆ ತುಂಬಾ ಜನ ಮರಣವನ್ನ ಹೊಂದಿರುವಂತಹ ಅವರ ವ್ಯಕ್ತಿಗಳಿಗೂ ಕೂಡ ಹಣ ಜಮಾ ಆಗ್ತಾ ಇತ್ತು. ಅದನ್ನ ಇವಾಗ ಸರ್ಕಾರ ಗುರುತಿಸಿಕೊಂಡು ಆ ಸಂಖ್ಯೆಗಳನ್ನು ಕೂಡ ಕ್ಯಾನ್ಸಲ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳನ್ನ ತರ್ತಾ ಇದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತೀನಿ ಅಂದ್ರೆ ಒಂದು ದೊಡ್ಡ ಸಾಹಸವನ್ನ ಪಡಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಟೋಟಲ್ ಆಗಿ ಸ್ನೇಹಿತರೆ ಇಲ್ಲಿ ಹೇಳ್ತಲ್ಲ ನೋಡಿ, ಗೃಹಲಕ್ಷ್ಮಿ ಹಣವನ್ನ ಪಡಿಬೇಕು ಅಂದ್ರೆ ಬಯೋಮೆಟ್ರಿಕ್ ಅನ್ನ ಮಾಡಿರ್ಬೇಕು. ಎರಡನೇದಾಗಿ ಆಧಾರ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಅಷ್ಟು ಜನರ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸ್ನೇಹಿತರೆ. ನಿಮ್ಮ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತಲೂ ಕಡಿಮೆ ಇರಬೇಕು. ಜಾಸ್ತಿ ಇತ್ತು ಅಂದ್ರೆ ಬರಲ್ಲ. ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ಕೆಲಸವನ್ನ ಹೊಂದಿತ್ತು ಅಂದ್ರೆ ಅವರು ಕೂಡ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಇಷ್ಟು ಅಪ್ಡೇಟ್ ಗಳನ್ನ ನೀವು ಪಾಲನೆಯನ್ನ ಮಾಡ್ತು ಅಂದ್ರೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಹಣ ಅತಿ ಶೀಘ್ರದಲ್ಲೇ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಬೇಕು ಅಂದ್ರೆ ಯಾವೆಲ್ಲ ಅಪ್ಡೇಟ್ ಗಳನ್ನ ಪಾಲನೆಯನ್ನ ಮಾಡಬೇಕು ಅಂತ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಗೃಹಲಕ್ಷ್ಮಿ ಅಪ್ಡೇಟ್ ಹಾಗೆ ಚಿನ್ನ ಬೆಳ್ಳಿ ಅಪ್ಡೇಟ್ ಗಳನ್ನ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.